ಎಲ್ರಿಗೂ ನಮಸ್ಕಾರ. ತುಂಬ ಕಡೆ ನೋಡಿರ್ತೀರಾ 10 ರೂಪಾಯಿ ಕಾಯಿನು ಹೊರಗಡೆ ಶಾಪ್ಗಳಲ್ಲಾಗಿರ್ಬೋದು ಅಥವಾ ಪಬ್ಲಿಕ್ಗಳಾಗಿರ್ಬೋದು ತೊಗೊಳಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇಲ್ಲ ಕಾಯಿನ್ ಚಲಾವಣೆಲಿಲ್ಲ, ಬ್ಯಾನ್ ಆಗಿದೆ ಅಂದ್ಬಿಟ್ಟು. ನಿಜವಾಗ್ಲೂ ಬ್ಯಾನ್ ಆಗಿದೆಯಾ, ಇದ್ರ ಬಗ್ಗೆ RBI ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ತಿಳ್ಕೊಬೇಕು ಅಂತಂದರೆ ಶೇರ್ ಮಾಡೋದನ್ನ ಮರಿಬಿಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಂಬ ಕಡೆ ತುಂಬ ಕನ್ಫ್ಯೂಷನ್ಸ್ ಇದೆ ಎಲ್ಲ ಜನರಿಗೆ, ಪಬ್ಲಿಕ್ಸಿಗಾಗಿರ್ಬೋದು ಅಥವಾ ಶಾಪ್ ಅವ್ರಿಗಾಗಿರ್ಬೋದು. 10 ರೂಪಾಯಿ ಕಾಯಿನ್ 2-3 ಥರ ಇದೆ, ಯಾವುದು ರಿಯಲ್ ಕಾಯಿನು ಯಾವುದು ಫೇಕ್ ಕಾಯಿನ್ ಅಂತ ಇದ್ರ ಬಗ್ಗೆ RBI ಅವರೇ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಎಲ್ಲ ಕಾಯಿನ್ಸು ಕೂಡ ಚಲಾವಣೆಯಲ್ಲಿದೆ. 10 ರೂಪಾಯಿ ಕಾಯಿನ್ 2-3 ಥರ ಬಂದಿದೆ ಅಲ್ಲ, ಸೊ ಹಾಗಾಗಿ ಜನಗಳಿಗೆ ಕನ್ಫ್ಯೂಷನು ಯಾವುದು ಫೇಕು ಯಾವುದು ರಿಯಲ್ ಅಂತ. ಎಲ್ಲ ಕಾಯಿನ್ಗಳು ಕೂಡ ರಿಯಲ್ಲೇ, ಎಲ್ಲ ಕಾಯಿನ್ಗಳು ಕೂಡ ಚಲಾವಣೆಯಲ್ಲಿದೆ. ಸೊ ಹಾಗಾಗಿ ಯಾವುದೇ ಪಬ್ಲಿಕ್ಸ್ ಭಯ ಪಡೋದು ಬೇಡ, ಯಾವುದು ಫೇಕ್ ಇದೆ ರಿಯಲ್ ಇದೆ ಅಂದ್ಬಿಟ್ಟು ಎಲ್ಲ ಕಾಯಿನ್ಗಳನ್ನು ಕೂಡ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಹಾಗಾಗಿ ಜನಗಳಿಗೂ ಕೂಡ ಕನ್ಫ್ಯೂಸ್ ಆದರೆ ನೀವು ಕೂಡ ಅವೇರ್ನೆಸ್ ಕೊಡೋದು ನಿಮ್ಮ ಜವಾಬ್ದಾರಿ ಕೂಡ. ಯಾಕಂದರೆ ಫೇಕ್ ನ್ಯೂಸು ಬೇಗ ಹರಿದಾಡೋದು ಜಾಸ್ತಿ, ಇವಾಗ ಕರೆಕ್ಟ್ ನ್ಯೂಸ್ ಲೇಟಾಗಿ ಹರಿದಾಡುತ್ತೆ. ಹಾಗಾಗಿ ಅಕಸ್ಮಾತ್ ನಿಮಗೂ ಕೂಡ ಇದನ್ನು ನೋಡಿದಾಗ ಅಥವಾ ನೀವೆಲ್ಲರ ಹೋದಾಗ ಕಾಯಿನ್ ತೊಗೊಳ್ಳಲ್ಲ ಮಾಡಲ್ಲ ಅಂದರೆ ನೀವು ಅವ್ರಿಗೆ ತಿಳಿಸಿ ಹೇಳ್ಬೋದು, ಇಲ್ಲ ಎಲ್ಲ ಕಾಯಿನ್ಗಳು ಕೂಡ ಚಲಾವಣೆಲಿದೆ ಅಂತ. ಸೊ ಭಯ ಪಡೋದು ಬೇಡ. ನೀವುಗಳು ಕೂಡ ಎಲ್ಲರ ಹೊರಗೆ ಹೋದಾಗ ಕೊಟ್ಟರೆ ಇಸ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ತಿಳಿಸಿ ಹೇಳಿ. ಇದೇ ಥರ ಅಪ್ಡೇಟ್ಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು.